ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಭಾನುವಾರ ಇವತ್ತು. ಅರ್ಪಿತ್ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿಗೆಲ್ಲರಿಗೂ ಕೂಡ ಸಂಜೆ ಊಟಕ್ಕೆ ಕರ್ತಿದ್ದೀವಿ ಆಯಿತಾ. ಹಾಗಾಗಿ ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಚಿಕನ್ನು, ಮಟನ್ನು, ಅದೇ ವೆಜ್ಜು, ನಾನ್ ವೆಜ್ಜು ಎಲ್ಲ ಮಾಡ್ತಾ ಇದ್ದೀವಿ. ಮಸಾಲೆನೆಲ್ಲ ಸ್ವಲ್ಪ ಜಾಸ್ತಿ ತೆಕ್ಕೊಳ್ಬೇಕಲ್ವಾ, ಹಾಗಾಗಿ ನಿಂತ್ಕೊಂಡು ತೆಗೆದ್ರೆ ಸ್ವಲ್ಪ ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಅದಕ್ಕೆಲ್ಲ ಕುತ್ಕೊಂಡು ಎಲ್ಲಾನು ಕೂಡ ರೆಡಿ ಮಾಡ್ಕೊತಿರೋದು. ಅಂದರೆ ಇವಾಗ ಫ್ರೈಗೆ ಬೇಕಾಗಿರೋದೆಲ್ಲ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋದು, ಸಾಂಬಾರು ಬೇಕಾಗಿರೋದು ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋದು, ಹಿಂಗೆ ಮಾಡ್ಕೊಳ್ಳೋದು. ಆವಾಗ ಅಲ್ಲಿ ನಿಂತ್ಕೊಂಡು ಅಡುಗೆ ಮಾಡ್ಲಿಕ್ಕೆ ಸರಿ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಸ್ವಲ್ಪ ಕಾಯೆಲ್ಲ ತುರ್ಕೊಡ್ತಾ ಇದ್ದಾರೆ. ಹಾಗೆ ಅವ್ರು ಇವಾಗ ಮಟನ್ ಸಾಂಬಾರಿಗೂ ಹಂಗೇನೆ ರೆಡಿ ಮಾಡ್ಕೋತಾ ಇದ್ದಾರೆ. ಮಧ್ಯಾಹ್ನಕ್ಕೆ ನಮಗೆ ಮಟನ್ ಸಾಂಬಾರು ಮಾಡಿಬಿಡೋಣ ಅಂತೇಳಿ. ಏನಿದ್ರು ಮಟನ್ ತಂದಿದ್ವಲ್ವಾ, ಅದ್ರಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದಾರೆ. ತರಕಾರಿ ಸಾಂಬಾರು ಮತ್ತೆ ಮಾಡೋದೇನು ಅಂತೇಳಿ ಅದನ್ನ ಅವ್ರು ಮಾಡ್ತಾರೆ. ಮಿಕ್ಕಿದ್ದೆಲ್ಲ ನಾನು ಮಾಡಬೇಕು. ನನ್ನ ಮಗ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಂ, ಅಪ್ಪಡಿ ಎತ್ತಿ ಕಳಿಕೆ ಜಾಣಿ ಅಪ್ಪ ಅನ್ನವ ರಾತ್ರಿ ಅಂದ್ರು ಆಯ್ತಾ, ನಾನು ಹಿಂಗೆ ಫೋನ್ ತಗೊಂಡು ಹಿಂಗೆ ಹೋಗ್ಬೇಕು, ಅಷ್ಟ್ರಲ್ಲಿ ನಿಲ್ಸೇ ಬಿಟ್ರು. 4-5 ಸಲ ಅಂದಿದ್ರು ಅಪ್ಪ 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 ಅಂತ. ಇವ್ ಡಾಡುದು ಏನಂತಾರೆ, ಕಷ್ಟಕ್ಕೆ ಇವತ್ತು ಫಲ ಸಿಕ್ತು. ಕೈಲಿಗೆ ಹೇಳ್ಸಿ ಚೂರು ಮಾಡ್ಕೊಂಡಿದ್ದಾರೆ. ಜಾಣ ಅಲ್ಲಿ ಡಾಡು ಅಪ್ಪ ಅನ್ನವ ಅಪ್ಪ ಅನ್ನೋ ಹೊಡಿತಿ ಅಪ್ಪಂಗೆ ಹೊಡಿತೀವ? ಬೇಡ, ಹೊಡಿಬಾರ್ದು. ನಂಗೆ ಮನ್ಸಿದ್ದಾಗ ಮಾತ್ರ ನನ್ನ ಅಪ್ಪ ಅನ್ನೋದು. ನಾನು ಹಿಂಗೆ ಓದಿ ಆಯ್ತಾ ಬಾಗ್ಲಿಗೆ, ಅಷ್ಟ್ರಲ್ಲಿ ನಿಲ್ಸ್ಬಿಟ್ರು. ಎಷ್ಟು ಸಲ ಏನು ಕರೆದ್ರು ಕೂಡ ಅನ್ಲಿಕ್ಕೆ ಶುರು ಮಾಡ್ಲಿಲ್ಲ. ಜಾಣ ಜಾಣ ಅಪ್ಪ 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 ಡಾಡ ಅಂತೆ. ಡಾಡ ಡಾಡ ಅಪ್ಪ ಡಾಡನಲ್ಲ ಅಪ್ಪ. ಮೆಣಸಿನ್ಕಾಯಿ ಮಗ್ನೆ ಖಾರ ಇಲ್ಲ, ಅದು ಕ್ಲೋಸ್ ಮಾಡಿದ್ದೀನಿ, ಓಪನ್ ಆಗಲ್ಲ. ಚೆಚ್ಚಿದ್ರು ಓಪನ್ ಆಗಲ್ಲ ಅದು. ಅದೇ ಕೊಡ್ತೀನಿ. ಬೇಡ, ಮಾಡಬಾರ್ದಂಗೆ, ನೋವಾಗುತ್ತೆ. ಅಪ್ಪು ಇವಾಗ ಬಂದ್ರು ಆಯ್ತಾ, ಬೆಳಗ್ಗೆ ಹೋದವರು. ಇವಾಗ ನನ್ನ ಮಗನ ಹೊರಗೆ ಕೊಟ್ಬಿಟ್ಟು ನಾವು ಕೆಲಸ ಮಾಡ್ಕೋಬೇಕು. ಇವತ್ತು ನನ್ನ ಜವಾಬ್ದಾರಿ ಬಾ ನೀನು. ಹಾ, ಕಡ್ದ್ಬಿಡು. ಕಡ್ದು ಬಿಟ್ಟಿದ್ರು, ಇಲಿ ಕವರುತ್ತಲ್ಲ ಹಂಗೆ. ನಮ್ಮಂಗ್ ಭಯ, ಅದು ಬೀಜ ಎಲ್ಲ ಹೊಟ್ಟೆ ಒಳಗಡೆ ಹೋಗ್ಬಿಡುತ್ತಲ್ಲ ಅಂತ. ನೋಡ್ರಮ್ಮ ಈಗಲೂ ಕುಡಿತಾರೆ. ನಾವಲ್ಲಿ ಅಡುಗೆ ಕೆಲಸ ಎಲ್ಲ ಮಾಡ್ಕೊತಿದ್ವಲ್ಲ, ಹಂಗೆ ಅಪ್ಪನು ಈ ಕಡೆ ಬಂದುಬಿಟ್ಟು ಬೇಬಿ ಶೋರ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸಿಂಪಲ್ಲಾಗಿ ಮಾಡೋಣ, ಅವರು ಖುಷಿ ಆಗ್ಬೋದು ಅಂತೇಳಿ ಅಷ್ಟೇ. ಇನ್ನು ಇವಾಗ ತಾನೇ ನಾನು ಸ್ಕಿನ್ ಕೇರ್ ಕೂಡ ಮುಗಿಸ್ಕೊಂಡೆ. ಇವತ್ತು ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಇತ್ತಲ್ಲ, ಹಾಗಾಗಿ ಬೆಳಗ್ಗೆ ಸ್ಕಿನ್ ಕೇರ್ ಮಾಡೋದು ಮರ್ತೇ ಬಿಟ್ಟಿದ್ದೀನಿ. ಇವಾಗ ನೆನಪಾಯ್ತು ಅಂತ ಹೇಳಿ ಬಂದು ಸ್ಕಿನ್ ಕೇರ್ ಮಾಡ್ಕೊಂಡಿದ್ದಾಯಿತು. ಏನು ಗೊತ್ತಾ, ಸಾಮಾನ್ಯವಾಗಿ ನಾವು ಈ ಥರ ಸ್ಕಿನ್ ಕೇರ್ನ ಮರ್ತು ಬಿಡ್ತೀವಿ ಕೆಲವೊಮ್ಮೆ, ಏನೋ ಕೆಲಸದ ಒತ್ತಡದಲ್ಲೋ ಮತ್ತೊಂದಲ್ಲೋ. ಅವಾಗ ಅದರಲ್ಲೂ ಕೂಡ ಕೆಲವೊಬ್ರು ಮನೇಲಿರೋ ಹೆಣ್ಮಕ್ಳು ಹೆಂಗೆ ಅಂದರೆ, ಅಯ್ಯೋ ಬಿಡು, ನಮ್ಮನ್ನ ಯಾರು ನೋಡ್ತಾರೆ, ನಮಗೆ ಹೆಂಗಿದ್ರು ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಬಗ್ಗೆ ನಾವು ಕಾಳಜಿ ತೋರಿಸ್ಕೊಡೋದು ಸ್ವಲ್ಪ ಕಡಿಮೆನೇ. ಇವತ್ತು ನಾನೇ ನೋಡಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಸ್ಕಿನ್ ಕೇರ್ ಮಾಡೋದೇ ಮರ್ತುಬಿಟ್ಟಿದ್ದೀನಿ. ಈ ಥರ ನಾನೇನು ಯೋಚನೆ ಮಾಡ್ತೀನಿ ಅಂದರೆ, ನಾವು ಎಷ್ಟೇ ಬ್ಯುಸಿ ಇರ್ಬೋದು, ನಮ್ಮನ್ನು ನಾವು ಚೆನ್ನಾಗಿಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗಾಗಿ ನಾನು ಕೂಡ ಸ್ಕಿನ್ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀನಿ. ಇವಾಗ ಏಜ್ ಆಗ್ತಾ ಏನಾಗ್ಬಿಡುತ್ತೆ ಗೊತ್ತಾ, ಪಿಗ್ಮೆಂಟೇಷನ್ ಸಮಸ್ಯೆ ಶುರುವಾಗ್ಬಿಡುತ್ತೆ. ಮೊದಲು ನಮ್ಗೆ ಅದೇ ಸಮಸ್ಯೆ ಶುರುವಾಗೋದು ಆಯಿತಾ. ಕೆಲವೊಂದು ಕಡೆ ಏನು ಹೇಳ್ತಾರೆ ಅಂದರೆ, ಇದು ಒಳ್ಳೆದಕ್ಕೆ ಬಂದಿದೆ ಅಂತಾರೆ, ಕೆಲವೊಂದು ಕಡೆ ಇದು ಕೆಟ್ಟದಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಸ್ವಲ್ಪ ದೂರ ಇಟ್ಟು ನೋಡಿದ್ರೆ ಪಿಗ್ಮೆಂಟೇಷನ್ ಬರಲಿಕ್ಕೆ ಅದರದ್ದೇ ಆದಂಥ ಒಂದು ಕಾರಣ ಇರುತ್ತೆ ಆಯಿತಾ. ಈಗ ಹೊರಗಡೆ ಹೋಗ್ತಾ ಇರ್ತೀವಿ, ಬಿಸಿಲಿಂದ ಇರ್ಬೋದು, ಡಸ್ಟಿಂದ ಇರ್ಬೋದು, ಈ ಪೊಲ್ಯೂಷನಿಂದ ಇರ್ಬೋದು, ಏನೋ ಒಂದು ಕಾರಣದಿಂದ ಬಂದಿರುತ್ತೆ ಆಯಿತಾ. ನಾವು ಅದನ್ನು ಹೆಂಗೆ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಯೋಚನೆ ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ಈ ಬಿಸಿಲಲ್ಲಿ ಪಿಗ್ಮೆಂಟೇಷನ್ ಜೊತೆಗೆ ಸ್ಕಿನ್ ಸ್ವಲ್ಪ ಡಲ್ ಆಗ್ತಾ ಇರುತ್ತೆ, ಆಕ್ನಿ ಮಾರ್ಕ್ಸು ಮತ್ತು ಪಿಂಪಲ್ಸು, ಈ ಥರ ಸುಮಾರಷ್ಟು ಸಮಸ್ಯೆ ಬಂದುಬಿಡುತ್ತೆ ಆಯಿತಾ. ನಾನು ನಿಮಗೆ ಗೊತ್ತಿರೋ ಹಾಗೆ ಸುಮಾರು ದಿನದಿಂದ ಕ್ಯೂರ್ ಆ್ಯಪ್ನ ಬಳಸ್ತಾ ಬಂದಿದ್ದೀನಿ ಆಯಿತಾ. ಇದರಿಂದ ನನಗೊಂದು ಒಳ್ಳೆ ರಿಸಲ್ಟೇ ಸಿಕ್ಕಿದೆ. ನಾನು ಯಾವಾಗಲೂ ಕೂಡ ನಿಮ್ಮ ಬಳಿ ಹೇಳ್ತಾ ಇರ್ತೀನಿ. ಮೊದಲು ಇದು ಕ್ಯೂರ್ ಸ್ಕಿನ್ ಅಂತ ಇತ್ತು ಆಯಿತಾ, ಇವಾಗ ಇದನ್ನು ಕ್ಯೂರ್ ಆ್ಯಪ್ ಅಂತೇಳಿ ಚೇಂಜ್ ಮಾಡಿದ್ದಾರೆ. ಯಾಕಂದರೆ ಸುಮಾರು ಜನ ಇದರಲ್ಲಿ ಸ್ಕಿನ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಮಾತ್ರ ಸಿಗುತ್ತೆ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ರು ಆಯಿತಾ. ಅದಕ್ಕೆ ಇದನ್ನು ಕ್ಯೂರ್ ಆ್ಯಪ್ ಅಂತೇಳಿ ಬದಲಾವಣೆ ಮಾಡಿದ್ದಾರೆ. ಇದರಲ್ಲಿ
ಸ್ಕಿನ್ನಿಗೆ ಮಾತ್ರ ಅಲ್ಲ, ನಮಗೆ ಹೇರ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳಿಗೂ ಕೂಡ ಸೊಲ್ಯೂಷನ್ ಸಿಗುತ್ತೆ ಆಯಿತಾ. ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ ಅಂದರೆ, ಸುಮಾರು ಜನ ಕೇಳ್ತಾ ಇರ್ತೀರಾ ಇದರಲ್ಲಿ ಸ್ಕಿನ್ ಟ್ರೀಟ್ಮೆಂಟ್ ಮಾತ್ರನಾ ಅಂತ ಹೇಳ್ಬಿಟ್ಟು, ಹಾಗಾಗಿ ಹೇಳ್ತಾ ಇರ್ತೀನಿ ಅಷ್ಟೇ. ಇನ್ನು ಈ ಕ್ಯೂರ್ ಆ್ಯಪ್ನ ಯಾವ ಥರ ಬಳಸೋದು ಅಂತ ಅಂದರೆ ಏನಿಲ್ಲ, ಜಸ್ಟ್ ನಾವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಕ್ಯೂರ್ ಆ್ಯಪ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಆ್ಯಪ್ ಕಾಣಿಸುತ್ತೆ ನಮಗೆ. ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ನಮ್ಮದೊಂದು ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು ಅಷ್ಟೇ. ಅಪ್ಲೋಡ್ ಮಾಡಿದಾಗ ನಮ್ಮ ಸ್ಕಿನ್ನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಅದು ಅನಲೈಸ್ ಮಾಡಿ ತೋರಿಸುತ್ತೆ ನಮಗೆ ಏನೇನಿದೆ ಅಂತ ಹೇಳ್ಬಿಟ್ಟು. ನೀವೇ ಒಂದು ಕ್ಷಣ ಶಾಕ್ ಆಗ್ತೀರಾ, ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇದೆಯಾ ಅಂತ ಹೇಳ್ಬಿಟ್ಟು. ನೇರವಾಗಿ ನೋಡಲಿಕ್ಕೆ ನಮ್ಮ ಸ್ಕಿನ್ನಲ್ಲಿ ಏನೂ ತೊಂದರೆ ಇಲ್ಲ ಅಂತ ಕಾಣಿಸುತ್ತೆ, ಬಟ್ ಅದರಲ್ಲಿ ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದಾಗಲೇ ಗೊತ್ತಾಗೋದು ಎಷ್ಟೆಲ್ಲ ತೊಂದರೆ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದರಲ್ಲಿ ಒಂದೊಳ್ಳೆ ಡರ್ಮಟಾಲಜಿಸ್ಟ್ ಕೂಡ ಇರ್ತಾರೆ, ಅವರು ನಮ್ಮ ಸ್ಕಿನ್ ಪ್ರಾಬ್ಲಮ್ಗಳನ್ನ ನೋಡಿ ಅದಕ್ಕೆ ಬೇಕಾದಂತಹ ಪ್ರಾಡಕ್ಟ್ಗಳನ್ನ ನೇರವಾಗಿ ಮನೆಗೆ ಕಳಿಸ್ಕೊಡ್ತಾರೆ ಆಯಿತಾ. ಮನೆಗೆ ನೀವು ನೋಡ್ತಿರ್ಬೋದು ಇಷ್ಟೆಲ್ಲ ಪ್ರಾಡಕ್ಟ್ನ ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಸನ್ಸ್ಕ್ರೀನು, ಸಿರಮು ಮತ್ತು ಮಾಯ್ಶ್ಚರೈಸರು ಎಲ್ಲ ಇದೆ. ನನ್ನ ಸ್ಕಿನ್ಗೆ ಏನೇನು ಬೇಕು ನೋಡಿ ಎಲ್ಲ ಇದೆ. ನಿಮಗೆ ಇದನ್ನೇ ಕಳಿಸ್ಕೊಡ್ತಾರೆ ಅಂತ ಅಲ್ಲ, ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಸರಿ ಹೋಗುತ್ತೆ, ನಿಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ಯಾವ ಸರಿ ಹೋಗುತ್ತೆ ಅದನ್ನು ನಿಮಗೆ ಕಳಿಸ್ಕೊಡ್ತಾರೆ ಆಯಿತಾ. ಹಾಗೆ ಇದು ಒಂದು ಫುಲ್ಲು ಕಿಟ್ಟಿಗೆ ಎಷ್ಟಾಗುತ್ತೆ ಅಂದರೆ ಬರೀ 2200 ರೂಪಾಯಿ ಅಷ್ಟೇ ಆಯಿತಾ. ನೀವು ಯೋಚನೆ ಮಾಡಿ ನೋಡಿ, 2200 ರೂಪಾಯಿಲಿ ಡರ್ಮಟಾಲಜಿಸ್ಟ್ ಕನ್ಸಲ್ಟೇಷನ್ ಆಗುತ್ತೆ, ಡೆಲಿವರಿ ಚಾರ್ಜ್ ಇನ್ಕ್ಲೂಡ್ ಆಗುತ್ತೆ, ಜೊತೆಗೆ ಪ್ರಾಡಕ್ಟ್ ಕೂಡ ಸಿಗುತ್ತೆ ಆಯಿತಾ. ಕಡಿಮೆ ಬೆಲೆಗೆ ನಿಮ್ಗೊಂದು ಒಳ್ಳೆ ಸ್ಕಿನ್ ಟ್ರೀಟ್ಮೆಂಟ್ ಬೇಕು ಅನ್ನೋಂಗಿದ್ರೆ ಖಂಡಿತ ನೀವು ಕ್ಯೂರ್ ಆ್ಯಪ್ನ ಯೂಸ್ ಮಾಡ್ಬೋದು. ಇನ್ನು ಇದನ್ನು ಬಳಸೋದು ಕೂಡ ಸುಲಭನೇ, ಏನಿಲ್ಲ, ದಿನದಲ್ಲಿ ಒಂದು 2 ಸ್ಟೆಪ್ನ ಫಾಲೋ ಮಾಡಿದ್ರೆ ಆಯಿತು. ನಾನು ಬೆಳಗ್ಗೆ ಮತ್ತು ಸಂಜೆ ಮಿಸ್ ಮಾಡಿದೆ 2 ಟೈಮ್ಸು ಕೂಡ ಯೂಸ್ ಮಾಡ್ತೀನಿ. ನೀವೇ ನೋಡ್ಬೋದು ನನ್ನ ಸ್ಕಿನ್ನ. ಇನ್ನು ನೀವು ಕೂಡ ಈ ಕ್ಯೂರ್ ಆ್ಯಪ್ನ ಬಳಸಬೇಕು ಅಂತ ಅನ್ಕೋತಾ ಇದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹಾಗೆ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಇದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಈಸಿ ಆಗುತ್ತೆ. ಜೊತೆಗೆ ನಾನು ಕೂಪನ್ ಕೋಡ್ ಕೂಡ ಕೊಟ್ಟಿರ್ತೀನಿ ಆಯಿತಾ. ಆ ಕೂಪನ್ ಕೋಡ್ ಮೂಲಕ ನೀವು ಡೌನ್ಲೋಡ್ ಮಾಡೋದ್ರಿಂದ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಅಂತ ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡಿ ಆಯಿತಾ. ಈ ನಮ್ಮ ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಸ್ವಲ್ಪ ಮಾಡ್ತಿದ್ದಾರೆ, 1 ಟೈಮ್ಗೆ ಆಗೋವಷ್ಟು ಮಾತ್ರ ಅವ್ರು ಮಾಡ್ತಾಯಿದ್ದಾರೆ. ನಾನು ಈ ಕಡೆ ಸಂಜೆಗೆ ಅಂತ ಹೇಳ್ಬಿಟ್ಟು ಚಿಕನ್ ಸುಕ್ಕ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದನ್ನೇ ಬೇಗ ಮಾಡಿಬಿಟ್ರೆ ಬೇಗ ಕೆಲಸ ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನು ಎಲ್ಲ ಅಡುಗೆನೂ ಕೂಡ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನ ನಾವೆಲ್ಲ ಊಟ ಮಾಡಿಕೊಂಡು ಅದಾದಮೇಲೆ ಇವಾಗ ನಾನು ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀನಿ. ಬಿರಿಯಾನಿನ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂದ್ಕೊಂಡೆ, ಬಿಸಿ ಬಿಸಿ ಇರಲಿ ಅಂದ್ಬಿಟ್ಟು, ಹಾಗಾಗಿ ಲಾಸ್ಟಲ್ಲಿ ಮಾಡ್ತಾಯಿದ್ದೀನಿ. ಮೊದಲು ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಎಣ್ಣೆ ಮತ್ತು 1 ಕಪ್ ಆಗುವಷ್ಟು ಈರುಳ್ಳಿ, ಒಂದು 3/4 ಕಪ್ ಆಗುವಷ್ಟು ಬೆಳ್ಳುಳ್ಳಿ, ಅಂದರೆ 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1.5 ಇಂಚು ಶುಂಠಿ ತೊಗೊಂಡಿದ್ದೀನಿ. 3 ಹಾಕ್ಕೊಂಡು ಒಂಚೂರು ಹಂಗೆ ಬಾಡಿಸ್ಬಿಟ್ಟು ಇದಕ್ಕೆ 1 ಹಿಡಿಯಷ್ಟು ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಇವತ್ತೊಂದು 8 ಜನಕ್ಕೆ ಬಿರಿಯಾನಿ ಮಾಡ್ತಿರೋದು, ಹಾಗಾಗಿ ಒಂಚೂರು ಕ್ವಾಂಟಿಟಿ ಎಲ್ಲನೂ ಜಾಸ್ತಿನೇ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಇವಾಗ ಹುರ್ಕೊಂಡು ಅದಕ್ಕೆ ಒಂದು 4ರಿಂದ 5 ಲವಂಗ, 1 ಇಂಚಷ್ಟು ಚಕ್ಕೆ, ಒಂದು 3ರಿಂದ 4 ಏಲಕ್ಕಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸನ್ನ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಂಡ್ಬಿಟ್ಟು ಇನ್ನೇನು ಇಳುಕ್ತೀವಿ ಅನ್ನೋ ಸಮಯದಲ್ಲಿ ಒಂದು ಅರ್ಧ ಇಡಿ ಪುದೀನ, 1 ಇಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬಾಡಿಸೋ ಅವಶ್ಯಕತೆ ಇಲ್ಲ, ಅದೆಲ್ಲ ಬಿಸಿ ಇರುತ್ತಲ್ಲ ಅದರಲ್ಲೇ ಇದು ಕೂಡ ಮೆತ್ತಗಾಗುತ್ತೆ. ಪೂರ್ತಿಯಾಗಿ ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ, ಸ್ವಲ್ಪ ನುಣ್ಣು ಗ್ರೈಂಡ್ ಮಾಡ್ಕೊಳ್ಬೇಕು ಅಷ್ಟೇ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಇಷ್ಟು ನುಣ್ಣು ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಬಾಯಿಗೆ ಮಸಾಲದೆಲ್ಲ ಏನೂ ಸಿಗಲ್ಲ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇನ್ನು ಇವಾಗ ಒಂದು ಕಡಾಯಿಗೆ ಅಂದರೆ ಬಿರಿಯಾನಿ ಪಾಟ್ ಬರುತ್ತಲ್ಲ, ಬಿರಿಯಾನಿ ಪಾಟ್ಗೆ ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇನ್ನು ಪಲಾವ್ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಮಟನ್ ಬಿರಿಯಾನಿ ಮಾಡ್ತಿರೋದಲ್ವ, ಹಾಗಾಗಿ ಎಣ್ಣೆ ಒಂಚೂರು ಕಡಿಮೆನೇ ಹಾಕೋಬೇಕು. ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಒಂದು 2 ದೊಡ್ಡ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಈರುಳ್ಳಿನ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಆಯಿತಾ. ಇದೇ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡನ್ನೂ ಕೂಡ ಮತ್ತೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಹುರಿತಾ ಇದ್ದೀನಿ. ಅದಾದಮೇಲೆ ಒಂದು 3 ಟೊಮೊಟೊನ ತೊಗೊಂಡು ಉದ್ದುದ್ದು ಕಟ್ ಮಾಡಿ ಅದನ್ನು ಕೂಡ ಹಾಕಿ ಒಂಚೂರು ಹಂಗೆ ಬಾಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಒಂಥರ ಈ ಟೊಮೊಟೊ ಬಾತ್ ಬರುತ್ತಲ್ಲ ಆ ಥರ ಅನಿಸ್ಬಿಡುತ್ತೆ. ಅದಕ್ಕೆ ಬಿರಿಯಾನಿ ಮಾಡಬೇಕಾದ್ರೆ ಆದಷ್ಟು ಟೊಮೊಟೊನ ಕಡಿಮೆನೇ ಹಾಕ್ಕೊಳ್ಬೇಕು. ಅದ್ರ ಬದಲು ನಾವು ಮೊಸರು ಹಾಕ್ತೀವಲ್ಲ, ಸರಿ ಹೋಗುತ್ತೆ. ಇನ್ನು ಟೊಮೊಟೊ ಸ್ವಲ್ಪ ಬಾಡಿಸಿದ್ದಾದಮೇಲೆ ಇವಾಗ ಮಟನ್ನ ಸೇರಿಸ್ತಾ ಇದ್ದೀನಿ. ಮಟನ್ನಲ್ಲಿ ಆ ಚರ್ಬಿ ಎಲ್ಲ ಬರುತ್ತೆ ನೋಡಿ, ಅದನ್ನ ಈಗ ಹಾಕ್ಲಿಕ್ಕೆ ಹೋಗಿಲ್ಲ, ಯಾಕಂದರೆ ಅದು ಜಾಸ್ತಿ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಬರೀ ಮಟನ್ ಮಾತ್ರ ಹಾಕಿ ಸ್ವಲ್ಪ ಉಪ್ಪು, ಅರಿಶಿನದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಏನ್ ಮಾಡ್ತಿದ್ದೀರಾ ಬಂಗಾರಿ ಜಾಣು? ಇವಾಗ ಚೆನ್ನಾಗಿದೆ. ಸ್ವಲ್ಪ ತಲೆ ಓಡಿಸ್ಬೇಕು. ಏನ್ ತಲೆ ಓಡಿಸ್ಬೇಕು? ಇವ್ರು ಏನ್ ಗೊತ್ತಾ, ಮಧ್ಯಾಹ್ನದಿಂದ ಶುರು ಮಾಡಿದ್ದಾರೆ, ಇನ್ನ ಮುಗಿಸಿಲ್ಲ.
ನೋಡಿಲಿ, ಒಂದು ಸಣ್ಣ ಹೋಗ್ತಾನೆ, ಇಲ್ಲ ಒಂದು ದಪ್ಪ ಹೋಗ್ತಾನೆ, ಇಲ್ಲ ಒಂದು ದೊಡ್ಡದಾಗ್ತಾನೆ. ಏನು ನಾನು ಮಲ್ಕೊಂಡಿರೋದನ್ನ ಹೋಗಿ ಎಬ್ಬಿಸ್ಬಿಟ್ನಾ? ಅದಕ್ಕೆ ಈ ಥರ ಸೇಡ್ ತಿರ್ಸ್ಕೊತಾ ಇರೋದು, ಎಬ್ಬಿಸ್ಬಿಟ್ರಲ್ಲ ಅಂತ. ಹೆಂಡತಿ ಮೇಲೆ ಹಿಂಗೆ ಶರ್ಟ್ ತಿರ್ಸ್ಕೊಂತೀನೋ ಆದ್ಮೇಲೆ ನಿಮ್ಮ ಯಜಮಾನನ್ ಮಾಡ್ಕೊಂಡವ್ರೆ ನನ್ನ. ಬಲೂನ್ ಹಾಕ್ಸೋದು ಅಲ್ಲಿ ಇಲ್ಲಿಗೆ ಹೋಗಿ ತಗೋಬಾ ಅನ್ನೋದು. ಯಜಮಾನ ಬಲೂನ್ ತಗೊಂಬನ್ನೋದು. ಮೊದಲು ಸ್ವಲ್ಪ ಬಲೂನ್ನೆಲ್ಲ ದೊಡ್ಡದಾಗಿ ಊದಾಕಿದ್ರ ಅದು ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ಬಿಟ್ಟು ತೆಗೆದ್ಬಿಟ್ಟು ಮತ್ತೆ ಇವಾಗ ಪುಟ್ಟದಾಗಿ ಊದ್ಬಿಟ್ಟು ಎಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ. ಜಾಣ ಮಧ್ಯದಲ್ಲಿ ನಾನೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಓಡೋಗ್ತಾ ಇದ್ದಾರೆ. ನೋಡಿ, ಹಿಡಿಯೋದೇ ಇವಾಗ ಕಷ್ಟ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಪಟ್ ಅಂತ ಓಡೋಗ್ಬಿಡ್ತಾರೆ. ಇನ್ನು ಈ ಕಡೆ ಮಟನ್ ಕೂಡ ಕುಕ್ ಆಗಿದೆ. ಐ ಫ್ಲೇಮ್ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅವಾಗವಾಗ ಈ ಥರ ನೋಡ್ಕೊಳ್ತಾ ಇದ್ರೆ ಸೀದೇನೂ ಹೋಗಲ್ಲ. ಮಟನಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಬೇಕು, ನೀರಿನ ಅಂಶ ಹೋಗಿ ಅಲ್ಲಿವರೆಗೂ ಹುರ್ಕೊಂಡ್ಬಿಟ್ಟು ಅದಾದಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ಸೇರಿಸ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಆ ಮಟನ್ಗೆ ಆ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಬಾಡಿಸ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಪರಿಮಳ ಬರುತ್ತೆ, ಹಸಿ ವಾಸನೆ ಎಲ್ಲ ಹೋಗಿ ಘಮ್ ಅಂತ ಪರಿಮಳ ಬರುತ್ತೆ. ಆವಾಗ ಇದಕ್ಕೆ 1 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 150 ಗ್ರಾಮ್ ಮೊಸರನ್ನ ಹಾಕ್ತಾ ಇದ್ದೀನಿ. ಟೊಮೊಟೊ ಕಡಿಮೆ ಹಾಕಿದ್ದೀವಲ್ವ, ಹಾಗಾಗಿ ಒಂಚೂರು ಮೊಸರು ಹೆಚ್ಚಾಗಿ ಹಾಕೊತಿದ್ದೀನಿ. ಚೆನ್ನಾಗಿರುತ್ತೆ ಮೊಸರು ಹಾಕಿದ್ರೆ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಇನ್ನು ಮೊಸರು ಹಾಕಿದ್ಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುಕ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಏನು ಗೊತ್ತಾ, ಪೂರ್ತಿಯಾಗಿ ಮಟನ್ನು ಬೆಂದ್ಬಿಡಬೇಕು, ಅಂದರೆ ಒಂದು 70 ಭಾಗ ಮಟನ್ ಬೇಯಬೇಕು, ಆಯಿತಾ. ಈಗ ಬೆಂದಿದೆ ಅಂತೇಳಿ ನೋಡಿಕೊಂಡು ಇವಾಗ ನಾನು ಆಗಲೇ ಎತ್ತಿಟ್ಕೊಂಡಿದ್ನಲ್ಲ ಚರ್ಬಿ, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಒಂಥರ ಜಾಸ್ತಿ ಜಿಡ್ ಆಗೋದು ಬಿರಿಯಾನಿ, ಮತ್ತು ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅದಾದಮೇಲೆ ಇವಾಗ 1-2 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ, ಹಾಗೆ 1 ಸ್ಪೂನ್ ಆಗೋವಷ್ಟು ಮಟನ್ ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆರಡೂ ಹಾಕಿದ್ದಾದಮೇಲೆ ಇವಾಗ ನಾವು 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ರೆ ಅದಕ್ಕೆ 4 ಗ್ಲಾಸ್ ನೀರು ಹಾಕಬೇಕಾಗತ್ತೆ. ನಾನು 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 5 ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕಿಬಿಟ್ಟು ಕುದಿಲಿಕ್ಕೆ ಇಟ್ಟಿದ್ದೀನಿ. ಮಟನ್ ಒಂದು 70% ಬೆಂದಿದೆಯಲ್ಲ, ಅಷ್ಟೇ ಸಾಕು. ಅಕ್ಕಿ ಎಲ್ಲ ಹಾಕ್ತೀವಲ್ಲ, ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಬೇಯ್ಕೊಂಡ್ಬಿಡುತ್ತೆ. ಇನ್ನು ಅದೊಂದು ಕುದಿ ಬಂದಮೇಲೆ ಇವಾಗ ಅಕ್ಕಿನ ಸೇರಿಸ್ತಾ ಇದ್ದೀನಿ. ನಾನು ಅಕ್ಕಿನೇನು ನೆನೆಸಿಟ್ಟಿರಲಿಲ್ಲ, ನೆನೆಸಿಟ್ಕೊಂಡು ಕೂಡ ಮಾಡ್ಬೋದು. ನೆನೆಸಿಟ್ಟು ಮಾಡಿದ್ರೆ ಏನು ಗೊತ್ತಾ, ನೀರು ಸ್ವಲ್ಪ ಕಡಿಮೆ ಹಾಕಬೇಕಾಗತ್ತೆ. ನಾನು ನೆನೆಸಿಟ್ಟಿರಲಿಲ್ವಲ್ಲ, ಅದಕ್ಕೆ ಇಷ್ಟು ನೀರನ್ನ ಹಾಕ್ಕೊಂಡೆ. ಇವಾಗ ಅಕ್ಕಿನೂ ಕೂಡ ಚೆನ್ನಾಗಿ 1/4 ಭಾಗ ಬೆಂದಿದೆ ಅನ್ನೋ ಸಮಯಕ್ಕೆ ನೀಟಾಗಿ ಅದನ್ನು ಈಕ್ವಲ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ 1 ನಿಂಬೆಹಣ್ಣು ಹಿಂಡ್ಕೊಂಡು, ಬೇಕು ಅನ್ನೋಂಗಿದ್ರೆ 1 ಚಮಚ ತುಪ್ಪ ಹಾಕೋಬೋದು, ಚೆನ್ನಾಗಿರುತ್ತೆ ಅಂತೇಳಿ ನಾನು 1 ಚಮಚ ತುಪ್ಪ ಹಾಕಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಒಂದು ತವನ್ನ ಇಟ್ಬಿಟ್ಟು ದಮ್ ಕಟ್ಟೋದು ಅಷ್ಟೇ. 1/4 ಭಾಗ ಅಲ್ವಾ ಅಕ್ಕಿ ಬೆಂದಿರೋದು, ಅದಕ್ಕೆ ನಾನು ಒಂದು 15 ನಿಮಿಷ ದಮ್ ಕಟ್ಟಿಟ್ಟಿದ್ದೆ ಲೋ ಫ್ಲೇಮ್ ಮಾಡಿಬಿಟ್ಟು. ಅದು ಚೆನ್ನಾಗಿ ಕುಕ್ ಆಯಿತು. ಅನ್ನ ಕೂಡ ಉದ್ರುದ್ರಾಗುತ್ತೆ ಈ ಥರ ಮಾಡಿಕೊಂಡ್ರೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಲೇಖಮ್ಮನ ಫ್ರೆಂಡ್ದು ಮದುವೆ ಇತ್ತು ಅಂತೇಳಿ ಅವರು ಕಾರ್ಡ್ ಕೊಡ್ಲಿಕ್ಕೆ ಬಂದಿದ್ದರು. ಪಾಯಸ ಎಲ್ಲ ನಾನು ಮಾಡಿದ್ನಲ್ವ, ಹಂಗಾಗಿ ಸ್ವಲ್ಪ ಟೇಸ್ಟ್ ಮಾಡಲಿ ಅಂತೇಳಿ ಕೊಟ್ಟೆ. ಸ್ವಲ್ಪ ತಿನ್ಕೊಂಡು ಮಧ್ಯಾಹ್ನ ನಾವೆಲ್ಲ ಹೊರಗಡೆ ತಿಂದು ಬಂದಿದ್ದೀವಿ ಅಂತೇಳ್ಬಿಟ್ಟು ಕಾರ್ಡೆಲ್ಲ ಕೊಟ್ಟು ಅವ್ರು ಕೂಡ ಹೊರಟ್ರು. ಇವತ್ತು ಮಟನ್ ಚಿಕನ್ ಎಲ್ಲ ಮಾಡಿದ್ನಲ್ವ, ಹಾಗಾಗಿ ಲೇಖಮ್ಮ ಆಂಟಿಯವ್ರನ್ನೆಲ್ಲ ಏನು ಕರೆದಿರಲಿಲ್ಲ, ಅವರು ವೆಜಿಟೇರಿಯನ್ನು. ಕಬಾಬೆಲ್ಲ ಕರೆದಾಗ ಅದೊಂಥರ ಸ್ಮೆಲ್ ಬರುತ್ತಲ್ಲ, ಅದೆಲ್ಲ ಆಂಟಿಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಇವತ್ತು ಕರೀಲಿಕ್ಕೆ ಹೋಗಿರಲಿಲ್ಲ. ಇನ್ನು ಡೆಕೋರೇಷನ್ ನೋಡಿ ಈ ಥರ ಬಂದಿದೆ. ನನಗೇನು ಅನಿಸ್ತು ಗೊತ್ತಾ, ಬಲೂನ್ ಪೂರ್ತಿಯಾಗಿ ಮಾಡಬೇಕಿತ್ತು, ಅಂದರೆ ಕೆಳಗಡೆವರೆಗೂ ಬಲೂನ್ ಹಾಕಬೇಕಿತ್ತು, ಇನ್ನೂ ಚೆನ್ನಾಗಿರೋದು ಅನ್ನಿಸ್ತು. ಆದರೆ ನಾವು ಬಲೂನ್ ಸ್ವಲ್ಪ ಕಡಿಮೆ ತಂದುಬಿಟ್ಟಿದ್ವಿ, ಗೊತ್ತಾಗಲಿಲ್ಲ. ಇನ್ನು ಮತ್ತೆ ಹೋಗಿ ತರಲಿಕ್ಕೆ ಲೇಟ್ ಆಗುತ್ತೆ, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿದ್ವಿ. ಹೆಂಗೆ ಕಾಣಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಆಗಿಲ್ವಮ್ಮ? ಆಗಲೇ ಆಯಿತು ಒಂದು ಅಡುಗೆ ಆಯಿತು. ಹಾಂ, ಚಪಾತಿ ಹಿಟ್ಟು ಸ್ವಲ್ಪ ತೆಳುಗಾಗ್ಬಿಟ್ಟಿದೆ, ಇನ್ನೂ ಸ್ವೀಟ್ ಆಗ್ತಾ ಇದೆಯಾ? ಸ್ವಲ್ಪ ಸಿಟ್ಟಾಕಿ ಅದನ್ನು ಸರಿ ಮಾಡ್ತಾ ಇದ್ದೀನಿ. ಅಡುಗೆ ಎಲ್ಲ ಮುಗೀತು, ಡೆಕೋರೇಷನ್ನು ಮುಗೀತು, ಆಯಿತಾ. ಡೆಕೋರೇಷನ್ ಎಷ್ಟು ಚೆನ್ನಾಗಿ ಬಂದಿದೆ. ಇವ್ರು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಾನು ಚೆನ್ನಾಗಿಲ್ಲ ಅಂತಿದ್ದೆ. ಬಳೆ ಹಾಕೊಂಡಿದ್ಯಾ? ಏನು ಸಮಾಚಾರ? ಇವತ್ತು ಹಾಕೊಂಡೆ. ಎಷ್ಟೊಂದು ಜನ ಕಮೆಂಟ್ ಮಾಡ್ತೀರಾ ಬಳೆ ಹಾಕಿ ಅಂತೇಳಿ, ಅದಕ್ಕೆ ಇವತ್ತು ಹಾಕ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಬೇಗ ಹೊಡೆದೋಗ್ಬಿಡುತ್ತೆ, ಅದಕ್ಕೆ ಜಾಸ್ತಿ ಬಳೆ ಹಾಕಲ್ಲ ಅಷ್ಟೇ. ಡೆಕೋರೇಷನ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಏನಿಲ್ಲ, ಸಿಂಪಲಾಗಿ ಮಾಡಿರೋದು ನಾವು. ಸಿಂಪಲಾಗಿ ಮಾಡಿದ್ರು ಚೆನ್ನಾಗಿದೆ. ನಾನು ಅವಾಗಲೇ ನೆನ್ನೆ ಒಂಥರ ಡಲ್ ಅನಿಸ್ತದೆ, ಏನು ಚೆನ್ನಾಗಿಲ್ಲ ಅಂತಿದ್ನ. ಇವ್ರು ಪೂರ್ತಿಯಾಗಿ ಆಗಲಿ ಆಮೇಲೆ ನೋಡೋನು ಸುಮ್ಮನಿರು ಅಂತಿದ್ರು. ಈಗ ಬಲೂನೆಲ್ಲ ಫುಲ್ಲು ಕಟ್ಟಿದ್ಮೇಲೆ ಲೈಟೆಲ್ಲ ಹಾಕಿದ್ಮೇಲೆ ಒಂಥರ ನೋಡ್ಲಿಕ್ಕೆ ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ. ಅದೇ ಅವ್ರು ಬಂದ್ಮೇಲೆ ಗೊತ್ತಾಗ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಹೌದು, ಅವ್ರಿಗೆ ಇಷ್ಟ ಆಗ್ಬೇಕು, ನನ್ಗೆ ಇಷ್ಟ ಆಗೋದ್ಕಿಂತ
ಇನ್ನು ಅಡುಗೆ ಎಲ್ಲ ನಾನು ಫುಲ್ ರೆಡಿ ಮಾಡಿದ್ದಾಯಿತು. ಅಮ್ಮನೂ ಹೆಲ್ಪ್ ಮಾಡಿಕೊಟ್ರು. ಅಮ್ಮ ನಾನು ಇಬ್ಬರು ಸೇರಿ ಅಡುಗೆ ಕೆಲಸ ಮುಗಿಸ್ಬಿಟ್ಟಿದ್ದೀವಿ. ಸಾಮಾನ್ಯವಾಗಿ ಏನು ಗೊತ್ತಾ, ನಮ್ಮ ಕಡೆ ಎಲ್ಲ ಮಾಡಿಕೋ ಶಾಸ್ತ್ರ ಅಂದರೆ ಎಲ್ಲರೂ ಕೂಡ ಜಾಸ್ತಿ ನಾನ್ ವೆಜ್ ಮಾಡ್ತಾರೆ ಆಯಿತಾ. ಈಗ ಪ್ರೆಗ್ನೆಂಟ್ ಇರ್ತಾರಲ್ಲ ಅವರು ಕೇಳಿ ಏನು ಮಾಡಲ್ಲ, ಅವ್ರಿಗೇನಾದರೂ ಸೀರೆ ಬೇಕಾ, ಡ್ರೆಸ್ ಬೇಕಾ, ಈ ಥರ ಕೇಳಿ ಕೊಡಿಸ್ಬಿಡ್ತಾರೆ. ಇಲ್ಲಾಂದರೆ ದುಡ್ಡು ಕೊಟ್ಬಿಡ್ತಾರೆ, ನಿಮ್ಗೆ ಇಷ್ಟ ಆಗಿರೋ ನೀವು ತಗೊಳ್ಳಿ ಅಂತ. ಇನ್ನು ಈ ಥರ ಊಟದ ವಿಷಯದಲ್ಲಿ ಅಂದರೆ 99% ಬರೀ ನಾನ್ ವೆಜ್ಜೇ ಮಾಡೋದು. ನಾನು ಅದಕ್ಕೆ ಇವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ನಮ್ಮ ಕಡೆ ಎಲ್ಲ ಈ ಥರ ಮಾಡೋದು ಆಯಿತಾ, ನಮ್ಮನೇನು ಕೇಳಲ್ಲ, ಎಲ್ಲನೂ ಮಾಡಿ ಬಡಿಸ್ಬಿಡ್ತಾರೆ. ಆದರೆ ನಾನು ನಿಮ್ಮನ್ನ ಕೇಳ್ಕೊಂಡು ಮಾಡ್ತೀನಿ, ನಿಮಗೆ ನಮ್ಮನೇಲಿ ಅಡುಗೆ ಮಾಡೋ ಶಾಸ್ತ್ರ ಇದ್ದಾಗ ಕೇಳ್ಬಿಟ್ಟು ಮಾಡ್ತೀನಿ, ನಿಮಗೇನೇನು ಇಷ್ಟ ಇದೆ ನೋಡಿ ಅದೆಲ್ಲ ಮಾಡ್ತೀನಿ ಅಂತ ಹೇಳಿದ್ನ. ಅದಕ್ಕೆ ಇವತ್ತು ಅವ್ರಿಗೆ ಇಷ್ಟ ಆಗಿರೋ ಥರದ್ದೆಲ್ಲ ಕೂಡ ಸಾಧ್ಯ ಆದಷ್ಟು ಮಾಡಿದ್ದೀನಿ. ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ ನೋಡಿ. ಇದು ಪಾಯಸ, ಶಾವಿಗೆ ಪಾಯಸ. ಎಲ್ಲರಿಗೂ ಅದು ಇದು ಶಾವಿಗೆ ಪಾಯಸ ಅಂತ ಹೇಳ್ಬೇಡ, ಅವ್ರಿಗೆ ಶಾವಿಗೆ ಪಾಯಸ ಇಷ್ಟ ಅಂತ ಮಾಡಿದೀನಿ ಅಂತ ಹೇಳು. ಹೌದು, ಅವ್ರಿಗೆ ಶಾವಿಗೆ ಪಾಯಸ ಇಷ್ಟ ಅಂತ ಮಾಡಿದ್ದೀನಿ. ಇದ್ರೊಟ್ಟಿಗೆ ಇದು ಬಂದು ಚಿಕನ್ ಸುಕ್ಕ. ಇದು ಬೇಕಾದ್ರೆ ಗೊತ್ತಾಗಲ್ಲ ಹೇಳು. ಮಧ್ಯಾಹ್ನ ಕೆಂಪಿತ್ತು, ಈಗ ಅಂದ್ರೆ ಎಣ್ಣೆ ಎಲ್ಲ ಕೆಳಗಡೆ ಹೋಗಿದೆ. ಇದರಲ್ಲಿ ಮುಕ್ಕಾಲು ಭಾಗದಷ್ಟಿತ್ತು ಆಯ್ತಾ. ಇವ್ರ ಮಧ್ಯಾಹ್ನದ ಊಟಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಅರ್ಧಕ್ಕರ್ಧ ಖಾಲಿ ಹೋಗ್ಬಿಟ್ರು ಎಲ್ಲರೂ ಸೇರಿ. ಇನ್ನು ಇದು ಬಂದು ಪನ್ನೀರ್, ಬಟರ್ ಪನ್ನೀರ್. ಇದು ನಾನು ಫ್ರೆಶ್ ಕ್ರೀಮ್ ಎಲ್ಲ ಹಾಕಿಲ್ಲ, ಹಾಗಾಗಿ ಪ್ಲೈನಾಗಿ ಸಿಂಪಲಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿರುತ್ತೆ. ಅವ್ರಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಬಟರ್ ಪನ್ನೀರ್ ಮಾಡಿದೆ. ಇದರೊಟ್ಟಿಗೆ ಇದು ಬಂದು ಪನ್ನೀರ್ ಪೆಪ್ಪರ್ ಡ್ರೈ. ಇದು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಮಾಡಿಬಿಟ್ಟೆ. ಇದು ಬೇಳೆ ಸಾಂಬಾರು ಮಾಡಿದ್ದೀನಿ ಸ್ವಲ್ಪ. ಇವ್ರ ಫೇವ್ರೇಟು. ಆದರೆ ಇವತ್ತು ಇವ್ರಿಗೋಸ್ಕರ ಇದನ್ನು ಮಾಡಿಲ್ಲ. ಅರ್ಪಿತ್ ಅವ್ರ ಅಮ್ಮ ಇದ್ದಾರಲ್ಲ, ಅವರು ವೆಜಿಟೇರಿಯನ್, ಅವ್ರು ಏನು ನಾನ್ ವೆಜ್ ಏನೋ ತಿನ್ನಲ್ಲ, ವೆಜ್ಜೇ ಜಾಸ್ತಿ ತಿನ್ನೋದು, ನಾನ್ ವೆಜ್ ತಿನ್ನೋದೇ ಇಲ್ಲ ಅವ್ರು ಹೇಳ್ಬೇಕಂದ್ರೆ. ಅದಕ್ಕೆ ಅವ್ರಿಗೋಸ್ಕರ ಸಾಂಬಾರು ಮಾಡಿದ್ದೀನಿ. ಇದರೊಟ್ಟಿಗೆ ಪನ್ನೀರ್ ಇದೆಯಲ್ವಾ, ಆಗುತ್ತೆ ಅಂತ ಹೇಳ್ಬಿಟ್ಟು, ಹಾಗೆ ಪಾಯಸ ಸ್ವೀಟ್ ಆಗುತ್ತೆ ಅಂತ ಅಮ್ಮ ಹೇಳಿದ್ದಾರೆ. ಸ್ವಲ್ಪ ಟೈಮ್ ಆದರೆ ಬಜ್ಜಿ ಕೂಡ ಮಾಡಿಬಿಡ್ತೀನಿ ಅಂತೇಳಿ, ಹಾಗಾಗಿ ಅವ್ರಿಗೋಸ್ಕರ ಬೇಳೆ ಸಾಂಬಾರು ಮಾಡಿದ್ದು. ನಮ್ಮ ಮನೇಲಿ ಈ ಸಾಂಬಾರು ಎಲ್ರಿಗೂ ಜಾಸ್ತಿ ಇಷ್ಟ ಆಗುತ್ತೆ ಮತ್ತು ಬೇಗನೂ ಮಾಡ್ಬೋದು ಅಂತ. ಇನ್ನು ಇಲ್ಲಿ ಬಂದು ಮಾಮೂಲಿ ಸೌತೆಕಾಯಿ ಎಲ್ಲ ಇದೆ, ಇದರೊಟ್ಟಿಗೆ ಕೋಸಂಬರಿ ಇದೆ, ಮಿಕ್ಸ್ ಮಾಡಬೇಕು. ಆಮೇಲೆ ಬರುವಾಗ ಕೋಸಂಬರಿ ಎಲ್ಲ ಇದು ಮೊಸರು ಬಜ್ಜಿ. ಮೊಸರು ಬಜ್ಜಿ. ಅಯ್ಯೋ ಪಾಪ, ಅಡಿಗೆ ಮಾಡಿ ಕನ್ಫ್ಯೂಷನ್ ಆಗ್ಬಿಟ್ಟಿದ್ಯಾ. ಎಷ್ಟು ಒಂದು 5ರಿಂದ 6 ಅವರಲ್ಲಿ ಇಷ್ಟೆಲ್ಲ ಮಾಡಿ ಮುಗಿಸಿದೀವಿ ಆಯ್ತಾ. ನಂಗೆ ನಿನ್ನ ಕಾಲೇ ನೋವು ಬಂದ್ಬಿಟ್ಟಿದೆ ಇವತ್ತು. ಇವ್ರು ಬೇರೆ ಡೆಕೋರ್ ಮಾಡ್ತಿದ್ರ, ಅಮ್ಮ ಜಾಡು ನೋಡ್ಕೊಳ್ತಾ ಇದ್ರು, ಹಂಗಾಗಿ ಒಬ್ಳೆ ಮಾಡ್ಬೇಕಾಯ್ತು. ಎಲ್ಪ್ ಮಾಡಿಕೊಟ್ರು, ಆದರೆ ಕುಕ್ಕೆಲ್ಲ ನಾನೇ ಮಾಡಿದೆ. ಇನ್ನು ಇದು ಬಂದು ಮಟನ್ ಬಿರಿಯಾನಿ. ಅದು ಗೊತ್ತಾಗುತ್ತೆ ಯಾವ ಸ್ಟೈಲ್ ಬಿರಿಯಾನಿ ಅಂತ ಹೇಳಿ. ಇದು ಮಾಮೂಲಿ ದಮ್ ಬಿರಿಯಾನಿ, ನಾಟಿ ಬಿರಿಯಾನಿ, ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ, ದೊನ್ನೆ ಬಿರಿಯಾನಿ, ಏನು ಬೇಕಾದರೂ ಹೇಳ್ಬೋದು. ಓಕೆ, ಹೆಂಗೆ ಕಾಣಿಸ್ತದೆ? ಚೆನ್ನಾಗಿ ಕಾಣಿಸ್ತಾ ಇದೆ, ಗಮ್ ಅಂತ ಇದೆ. ತಿಂದ್ಬಿಟ್ಟು ಹೇಳ್ಬೇಕು, ತಿಂದು ನೋಡಬೇಕು. ನಾನು ಏನು ಮಾಡ್ತೀನಿ ಗೊತ್ತಾ, ಸಾಮಾನ್ಯವಾಗಿ ಯಾವಾಗಲೂ ಕೂಡ ಬಿರಿಯಾನಿ ಮಾಡಿದಾಗೆಲ್ಲ ಸಪ್ಪೆ ಮಾಡಿಬಿಟ್ಟಿರ್ತೀನಿ. ಈ ಸಲ ನೋಡ್ಬೇಕು ಸಪ್ಪೆ ಆಗಿದೆಯೋ ಹೆಂಗಿದೆ ಅಂತೇಳಿ. ವೈಟ್ ರೈಸ್ ಮಾಡಿಲ್ವಾ? ವೈಟ್ ರೈಸ್ ಆಮೇಲೆ ಮಾಡ್ತೀನಿ, ಅಮ್ಮ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಬಂದು ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ, ಊಟಕ್ಕೆ ಕೂರ್ಬೇಕಾದ್ರೆ ಕರಿಯೋಣ ಅಂತ ಹೇಳ್ಬಿಟ್ಟು. ಇನ್ನು ಈ ಕಡೆ ಚಪಾತಿ ಇಟ್ಟು ನಾದಿಡ್ತಾ ಇದ್ದೀವಿ. ಚಪಾತಿ ಮತ್ತು ಕಬಾಬು ಮತ್ತು ರೈಸ್ನ ಆಮೇಲೆ ಮಾಡೋಣ ಅಂತ. ಕೇಕ್ ಎಲ್ಲ ಕಟಿಂಗ್ ಮಾಡಿದ್ಮೇಲೆ ಇನ್ನೇನು ಊಟ ಕುತ್ಕೊಳ್ತೀವಿ ಅನ್ನೋವಾಗ ಮಾಡೋಣ, ಬಿಸಿ ಬಿಸಿಯಾಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಇಷ್ಟು ಇವತ್ತು ನಮ್ಮನೆ ಮೆನು. ಎಲ್ಲ ಮುಚ್ಚಿಟ್ಬಿಟ್ಟಿದ್ದೀನಿ, ತಣ್ಣಗಾಗೇ ಹೋಗಿದೆ. ಅವ್ರು ಬಂದಮೇಲೆ ಇನ್ನೊಂದ್ಸಲ ಬಿಸಿ ಮಾಡಬೇಕು, ಮಧ್ಯಾಹ್ನದಿಂದ ಮಾಡಿದ್ವಲ್ಲ, ಹಾಗಾಗಿ ತಣ್ಣಗಾಗಿದೆ. ಕೇಕ್ ಚೆನ್ನಾಗಿ ಬಂದಿದೆ ಆಯ್ತಾ, ಇವತ್ತು ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಇಷ್ಟ ಆಯ್ತಾ ಅಪ್ಪು? ಕೇಕ್ ಚೆನ್ನಾಗೈತೆ, ಇದು ಡಿಸೈನ್ ಚೆನ್ನಾಗೈತೆ, 2 ಶೂ ಇಟ್ಟವ್ರಲ್ಲ, ಚೆನ್ನಾಗೈತೆ. ಆ ಶೂವೇ ಏನೋ ಒಂಥರ ಕ್ಯೂಟು. ಮತ್ತೆ ಫ್ಲೇವರ್ ರೆಡ್ ವೆಲ್ವೆಟ್. ಅವ್ರು ನೆನ್ನೆ ಫೋನ್ ಮಾಡಿ ಕೇಳಿದೆ ಯಾವುದು ಫ್ಲೇವರ್ ನಿಮ್ಗೆ ಇಷ್ಟ ಅಂತ. ನಂಗೆ ಇದೇ ಫ್ಲೇವರ್ ಇಷ್ಟ ಅಂದರು, ಅದೇ ತರಿಸಿದ್ದೀನಿ. ಇವತ್ತು ಹೇಳ್ಬೇಕಂದ್ರೆ ಅವ್ರಿಗೆ ಏನು ಇಷ್ಟ ನೋಡಿ ಅಷ್ಟು ಆದಷ್ಟು ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಇವರು ಟ್ರೈ ಮಾಡಿದ್ದಾರೆ, ಅವ್ರಿಗೆ ಇಷ್ಟ ಆಗುತ್ತಾರೆಲ್ಲ ಡೆಕೋರ್ ಮಾಡಲಿಕ್ಕೆ. ಸಂತು ಅಮ್ಮ ನಾವೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡಿದ್ದೀವಿ. ಪನ್ನೀರಲ್ಲಿ ಇನ್ನೂ ಒಂದು 2-3 ಏನಾದರೂ ಮಾಡೋಣ ಅಂದ್ಕೊಂಡೆ. ಪಾಲಕ್ ಪನ್ನೀರ್ ಮಾಡೋಣ ಅಂದ್ಕೊಂಡೆ, ಮತ್ತು ಪನ್ನೀರ್ ಪುಲಾವ್ನ ಸ್ವಲ್ಪ ಮಾಡೋಣ ಅಂದ್ಕೊಂಡೆ, ಆದರೆ ಟೈಮ್ ಆಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ. ಟೇಸ್ಟ್ ಅವ್ರಿಗೆ ಇಷ್ಟ ಆದರೆ ಸಾಕು. ಇವತ್ತು ಯಾರನ್ನೂ ಕೇಳಲ್ಲ ನಾನು, ಅವ್ರನ್ನ ಮಾತ್ರ ಕೇಳ್ತೀನಿ.
ಸರಿ, ಇನ್ನ ಚಪಾತಿ ಇವಾಗ ಎಲ್ಲ ರೌಂಡ್ ಮಾಡಿಟ್ಬಿಟ್ಟು ಆಮೇಲೆ ಹಚ್ತೀವಿ. ನನಗೆ ಈ ಥರ ಅಡುಗೆನೆಲ್ಲ ಜೋಡಿಸ್ಬಿಟ್ಟು ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಾಂದರೆ ಒಂದು ವಿಡಿಯೋ ಮಾಡ್ಕೊಳ್ಳಿಕ್ಕೆ ತುಂಬ ಇಷ್ಟ ಆಯಿತಾ. ಯಾವಾಗಲೂ ಹಂಗೆ ಮಾಡ್ತಾ ಇರ್ತೀನಿ. ಏನೋ ಒಂದು ಮೆಮೊರಿ ಇವತ್ತಿನ ದಿನ ನೆನಪಿರುತ್ತೆ ಅಂತೇಳಿ ಅಷ್ಟೇ. ಇನ್ನು ನನಗೆ ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಅಪ್ಪು ಮತ್ತು ಅಮ್ಮ ಇಬ್ಬರು ಜಾಣಕ್ಕೆ ತಿನ್ನಿಸ್ತಿದ್ದಾರೆ. ಅಮ್ಮ ಒಂದು ಕೈಯಲ್ಲಿ ಸೌತೆಕಾಯಿನ ಬಾಯಿಗಿಡೋ ಥರ ಮಾಡಿಸೋದು, ಅವಾಗ ಅಪ್ಪು ಸರಿ ತಿನ್ನಿಸ್ಬಿಡೋದು. ಈ ಥರ ಜಾಣಕ್ಕೆ ತಿನ್ನಿಸೋದೇ ಒಂದು ಚಂದ ಆಯಿತಾ. ದಿನಕ್ಕೊಂದೊಂದು ಕಲಿತಾ ಇರ್ತೀವಿ ನಾವು. ಡೆಕೋರೇಷನ್ ನೋಡಮ್ಮ, ಹಿಂಗ ಅನ್ನಮ್ಮ ಹಿಂಗೆ. ಪರವಾಗಿಲ್ಲ, ಜೋರಾಗಿ ಹೇಳಿದೆ. ಓ ವಾವ್ ಅಂತೀವಿ. ಅಕ್ಕ ಹಿಂಗನ್ನಕ್ಕ ಹಿಂಗೆ ಎರಡ್ ಕೈಯಲ್ಲಿ. ಸುಂದಿರಿ ನೀವು ಚೆನ್ನಾಗಿದ್ಯಾ? ಏನೋ ಮಾಡ್ತೀರಾ ಅಂತ ಗೊತ್ತಿತ್ತು. ಎಲ್ಲಿ ಸುಕೃತಿ? ರೂಮ್ಗಳು ಕಬಾಬ್ ಮಾಡ್ಕೊಂಡು ನಿಮ್ ಮುಖ ಸ್ವಲ್ಪ ಸರಿ ಹೋಗೈತಾ? ಆಮೇಲೆ ಸಂತೂನು ಸಪೋರ್ಟ್ ಮಾಡಿದಾನಕ್ಕ. ಕೆಲಸ ಮಾಡಿಲ್ಲ ಅಂತಿದ್ರಲ್ಲ, ಫಸ್ಟ್ ಟೈಮ್ ಮಾಡಿದ್ನಾ? ಹ್ಞೂ ಮಾಡ ನಿಮ್ಗೋಸ್ಕರ. ಇವ್ನಿಗೆ ಎಕ್ಸ್ಟ್ರಾ ಬರ್ತೀವಿ ಪಾಪ ಎಷ್ಟೋ ನಿಮ್ಗೆ ಸಪೋರ್ಟ್ ಮಾಡವ್ನೆ. ಕೊಡಿ ಪಾಪಚ್ಚಿ. ಶೂ ಹಾಕ್ಸಿದೀವಿ ನೋಡಿ ಅಕ್ಕ. ನಿಮ್ಗೆ ಇಷ್ಟ ಆಯ್ತಾ? ಇವನು ಡಿಮೋಟಿವೇಟ್ ಮಾತಾಡೋದಲ್ಲ ಯಾವಾಗ್ಲೂ. ಅಕ್ಕ ಖುಷಿ ಆಯ್ತಾ ಅಕ್ಕ? ಅಷ್ಟೇ ನಮ್ಗೆ ನಿಮ್ ಸಂತೋಷನೇ ನಮಗ್ ಮುಖ್ಯ ಆಗಿತ್ತಕ್ಕ, ಅಷ್ಟೇ, ಬೇರೆ ಏನಿಲ್ಲ. ಆಯ್ತು ಸ್ವಾಮಿ, ಥ್ಯಾಂಕ್ ಯು. ಇವರು ಇವತ್ತು ಬೇಗ ಬರ್ಬೇಕಂತ ಗೊತ್ತಿದ್ದು ಬೇರೆ ಕಡೆ ಎಲ್ಲ ಹೋಗೋರೆ. ನೀವೇ ನಾನ್ ಬಂದು ಅರ್ಧ ಗಂಟೆ ಆಯ್ತು. 6:55 ಸುಮ್ನಿರಪ್ಪ. ಕಾಲ್ ಬರ್ತೀನಿ, ನೀನ್ ಅವಾಗ ರೆಡಿ ಆಗು ಅಂತ ಹೇಳ್ತೀನಿ. ಕೊಡಿ ಸಿದ್ದು ಇಲ್ಲಿ ಬರ್ತಾರೆ ಎಲ್ಲರೂ. ಇಲ್ಲಿ ನೋಡಮ್ಮ, ಇಲ್ಲಿ ಆಯ್ತು, ಆಮೇಲೆ ಮಾತಾಡಿದ್ದು. ಯಾಕಂದ್ ಕ್ಲಾಪ್ಸ್ ಹೊಡೀರಿ ಎಲ್ಲಾರು ಶ್ರೀಮಂತಕ್ಕೆ. ಅಮ್ಮ ಇಲ್ಲಿ ನೋಡಿ, ಅದಕ್ಕೆ ಆಗಡೆ ಬಿಡು. ಇಷ್ಟ ಆಯ್ತಾ? ಇದ್ಯಾವ್ದು ಬೇರೆ ಕೊಟ್ಬಿಟ್ಟಿದ್ಯಾ? ಅದು ಬೇರೆ, ಇದು ಬೇರೆ. ಅದಾಗ್ಲಿಲ್ವಾ? ಅದು ಕೊಡ್ಲಿಕ್ಕೆ ಕೊಡ್ಲಿಕ್ ಬೇರೆ. ಅದೇ ಹಾಕ್ಬೇಕಾ ನೀನು? ಬೇಡ ಬೇಡ, ಇದು ಚೆನ್ನಾಗಿದೆ. ನಿಮ್ ಹೆಂಡತಿ ಅವ್ರಿದ್ರಲ್ಲಿ ವೈಟ್ ಕಲರ್ ಯಾವ ಡ್ರೆಸ್ ಹಾಕೊಂಡ್ಬಿಟ್ಟಿದ್ಯಲ್ಲಮ್ಮ? ಹೊಸ ತಂದಿರೋದು. ನಾನು ಸುಮ್ಮನೆ ನೀವು ನನ್ ಡ್ರೆಸ್ ನಂಗೆ ಆಗ್ತಿರ್ಲಿಲ್ವಲ್ಲ, ಅದಕ್ಕೆ ಹೊಸ ತಗೊಂಡ್ ಬಂದ್ಕೊಟ್ರು. ಹಂಗೇನಿಲ್ಲ, ಇವರು ಟ್ರೆಡಿಷನಲ್ ಜಾಸ್ತಿ ಇಷ್ಟಪಡ್ತಾರಲ್ಲ, ಅದಕ್ಕೆ ಒಂಚೂರು ಅದ್ರಲ್ಲಿ ಇರೋ ತರನೇ ಹುಡುಕಿರೋದು. ಇನ್ನೊಂದು ಇವ್ರು ಸೆಲೆಕ್ಟ್ ಮಾಡಿರೋದಿದೆ. ಅಲ್ಲಿ ನೋಡಿ, ಅಲ್ಲಿ ನನ್ನ ಹೆಂಗ್ ಆಡ್ಕೊಂತವ್ರೆ. ಏನೋ ಏನ್ ಮಾಡಿದೀಗ? ಆಂಟಿ ಅಂಕಲ್ ಎಲ್ಲರೂ ಬಂದಿದ್ರೆ ಎಲ್ಲರೂ ಒಟ್ಟಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವು ಕಾಯ್ತಾ ಇದ್ವಿ. ಆದರೆ ಅವ್ರಿಗೆ ಸ್ವಲ್ಪ ಮುಜುಗರ, ಅದಕ್ಕೆ ನೀವೆಲ್ಲ ಕೇಕ್ ಕಟ್ ಮಾಡಿ ನಾವು ಆಮೇಲೆ ಬರ್ತೀವಿ ಅಂತ ಅಂದ್ರೆ. ಇನ್ನು ಮದುವೆಯವ್ರು ಬಂದಮೇಲೆ ಇವಾಗ ಕೇಕ್ ಕಟ್ಟಿಂಗ್ ಶುರು ಮಾಡೋಣ ಅಂತ. ಏನ್ ಗೊತ್ತಾ, ಇಡೀ ಇದ್ರಲ್ಲಿ ಸುಕೃತಿ ಇಷ್ಟಪಡೋದ್ರಲ್ಲಿ ನನಗಿನ್ನ ಒಂಚೂರು ಜಾಸ್ತಿ ಅಂದ್ರೆ ನಿಮ್ ಹೆಂಡತಿ ಒಬ್ರೆ. ಅಮ್ಮನಿಗಿಂತ ಜಾಸ್ತಿ ಯಾರು ಇಷ್ಟ ಆಯ್ತು, ಫಸ್ಟ್ ನಾನೇ ಅನ್ಕೊಂಬಿಡಿ. ನಾನು ನನ್ ಗಂಡನ್ ಬಿಟ್ಟು ನಮ್ಮಪ್ಪ, ಓಕೆನಾ, ನಮ್ಮಪ್ಪ ನಮ್ಮನ್ ಬಿಟ್ಬಿಡಿ. ಹಂಗೆ ಇನ್ನೊಂದು ನಮ್ಮ ಅಕ್ಕನ್ ಬಿಟ್ಬಿಡಿ, ನಮ್ಮ ಬಾವನ್ ಬಿಟ್ಬಿಡಿ, ಇರೋರು ಎಲ್ಲಾರನ್ನೂ ಬಿಟ್ಬಿಡಿ, ಲಾಸ್ಟ್ ಹಾಕ್ಬಿಡು ಅವ್ರನ್ನ. ಇಲ್ಲ, ನಾನು ನಮ್ಮ ಯಜಮಾನ್ರು ನಮ್ಮಪ್ಪ ಅನ್ಕೊಳ್ಳಿ. ಅದ್ ಬಿಟ್ಟು ನೆಕ್ಸ್ಟ್ ಶಿಲ್ಪಾನೇ ಅಂತೀನಿ. ಸುಕೃತಿನ ಇಷ್ಟ ಪಡ್ತಾರೆ, ಹೆವಿ ತೀಟೆ ಮಾಡೋದನ್ನೆಲ್ಲ ಸಹಿಸ್ಕೊಂತಾರೆ ಅಂದ್ರೆ ನಿಮ್ ಹೆಂಡತಿ ಒಬ್ರೆ, ಇನ್ಯಾರು ಇಲ್ಲ. ಅವಳು ಏನನ್ನ ತೀಟೆ ಮಾಡಿ ಅತ್ತೆ ಅತ್ತೆ ಅತ್ತೆ. ಅಕ್ಕ, ಈಗ ಫ್ರೆಂಡ್ಸ್ ಮಕ್ಕಳಾಗ್ಲಿ ಬೇರೆಯವ್ರ ಮಕ್ಳನ್ನಾಗ್ಲಿ ಎಲ್ಲಾರು ಇಷ್ಟಪಟ್ಟೆ ಪಡ್ತಾರೆ. ಏನ್ ತೀಟೆ ಮಾಡೋರು. ಈಗ ನಮ್ಮ ಮಗ ತೀಟೆ ಮಾಡಿದಾಗ ನೀವ್ ಎತ್ಕೊಂಡು ಆಟ ಆಡ್ಸಲ್ವಾ? ಇಲ್ಲ ಅಂತ ಹೇಳಲ್ಲ, ತೋರಿಸ್ತೀವಿ. ಅಷ್ಟೊಂದು ಸಹಿಸಲ್ಲ, ಸ್ವಲ್ಪ ಇಷ್ಟ ಸಹಿಸ್ತಾಳೆ ಅಷ್ಟೇ. ನಾನು ಜಾಸ್ತಿ ಮಕ್ಕಳನ್ನ ನೋಡ್ಕೊಂಡು ರೂಢಿ ಇಲ್ವಲ್ಲ, ಅದಕ್ಕೆ ಸುಕೃತಿ ನೋಡ್ದೆ ಇಷ್ಟ ಯಾವ್ದೋ ಕ್ರೀಚ್ ಮ್ಯಾನೇಜ್ಮೆಂಟ್ ಹೋಗಿ ಅಲ್ಲಿ ಮಕ್ಳನ್ನ ನೋಡಿ ಏನಿಲ್ಲ. ಯಾಕೋ ನೋಡಿ, ನಿನ್ ಮಗ ಬರ್ತಾನಲ್ಲ, ಗೊತ್ತಾಗುತ್ತೆ. ಅವ್ನ್ ಬಂದು ಹೇಳ್ಬೇಕು ನಿಮ್ ಮನೆಗೆ, ಅತ್ತೆ ಹೊಡಿತು, ನಾಯಿ ಹೊಡ್ದಂಗ್ ಹೊಡಿತು ಅಂತ. ನಾನು ಸುಕೃತಿಗೆ ಬಿಟ್ಟು ಜಾಸ್ತಿ ಯಾರನ್ನ ಹೊಡಿತೀನಿ ಅನ್ನೋದು ಹೇಳ್ಬಿಡ ನೋಡೋಣ. ಸ್ಕೂಲಲ್ಲಿ ಹೊಡಿತಾ ಇದ್ರಂತೆ. ಅದೇ ಅವನ್ನ ಬಿಟ್ರೆ ಇವನ್ನ ಬಿಟ್ರೆ ಎಲ್ಲಾರನ್ನೂ ಬಿಟ್ರೆ ಕಣ್ಣಿಗೆ ಯಾವತ್ತನ ಹೊಡೆದಿದ್ದೀನ? ಅವ್ರು ಎಲ್ಲಿ ಇದ್ರೆ ಅಲ್ವಾ ಆ ತರ. ಈಗ ಅದ್ಬಿಟ್ಟು ನೀವು ಗೊತ್ತಾನಲ್ಲ ಬರ್ಲಿ ಬಿಡು. ಅಂದ್ರೆ ನನ್ಗೆ ಜಾಸ್ತಿ ಮಕ್ಳು ಯಾರು ನಾನು ಹತ್ರ ಆಗಿರೋದಿಲ್ಲ. ಸುಕೃತಿನೇ ಬೇಗ ಆಗಿತ್ತು, ಹಂಗಾಗಿ ಸ್ವಲ್ಪ ಲವ್ ಜಾಸ್ತಿ ಅಷ್ಟೇ. ನಿಮ್ಗೆ ಮದುವೆ ಅವ್ರಿಗೆ ತುಂಬಾ ಇದೆ. ಬರ್ಗರ್ ಕೊಡ್ಸೋರು, ಸುಕೃತಿ ಏನ್ ಕೇಳಿದ್ರು ಕೊಡ್ಸೋರು ಇದೆ. ಅವಳು ನನ್ಗೆ ಓಡಿಸ್ಕೋತಾಳೆ. ಮಕ್ಳಿಗೆಲ್ಲ ಹೊಡಿತೀರಲ್ಲ, ನಿಮ್ಗೆ ಏನು ಬೇಜಾರಾಗಲ್ವಾ? ಕಲಿಸ್ಬೇಕು ಅಂದ್ರೆ ಹೊಡಿಲೇಬೇಕು. ಏನ್ ಹೇಳಿ, ವಿಡಿಯೋದಲ್ಲಿ ನಾಚ್ಕೋತಾರ ಆಯ್ತಾ, ಅದಕ್ಕೆ ಇವ್ರು ಅಷ್ಟು ಹಿಂಸೆ ಕೊಟ್ಟು ಅವ್ರನ್ನ ವಿಡಿಯೋ ಮಾಡ್ತಿದ್ರು. ಏನಿಲ್ಲ,
ನಾವೇನು ಇದು ಮಾಡ್ತಾ ಇದೀವಿ, ಕಳ್ತನ ಮಾಡ್ತಾ ಇದೀವಿ ನಾಚ್ಕೊಳಕ್ಕೆ. ಇವತ್ತು ಯಾವ್ದಾದ್ರು ಒಂದು ಹಾಕಿದ್ದೆ ನೋಡಿ. ಲಾಸ್ಟ್ ಟೈಮ್ ಒಂದು ಮ್ಯೂಸಿಕ್ ಏನೋ ಇದು ನಿಮ್ಮ ತಂಗಿ ಅವ್ರು ಬರ್ಲಿಲ್ವಾ? ಇಲ್ಲ ಏನಾದ್ರು ಚಾಲೆಂಜ್, ಏನಾದ್ರು ಮ್ಯೂಸಿಕ್ ಚಾಲೆಂಜ್ ಕಲಿಯೋದೇ ಬಿಟ್ಬಿಟ್ರ? ಅವತ್ತು ಅಷ್ಟೇ ಹಾಕ್ಸ್ ಬಿದ್ದೈತಲ್ಲ ಇನ್ ಸವಾಸ ಬೇಡ ಅಂತ. ಇಲ್ಲ ಟ್ಯಾಕ್ಸಿಗೆಲ್ಲ ಇದ್ರಲ್ಲ ಅವರು. ಹಾ, ಸವಾಸ ಬೇಡ ಅಂತ ಅಷ್ಟೇ. ಅಷ್ಟೇ. ಕ್ಲಾಪ್ಸ್ ಮಾಡಿ ಎಲ್ಲರೂ, ಕ್ಲಾಪ್ಸ್ ಮಾಡಿ, ಕ್ಲಾಪ್ಸ್. ಕಂಗ್ರ್ಯಾಚುಲೇಷನ್ ಮಮ್ಮಿ, ಹೇಳ್ಬಿಡಿ. ಹಾರ ಹಾಕಬೇಕು. ಸುಕ್ಕು ನೀನು ಹೋಗಾಕು. ಒಂದ್ ಕೈ ಎತ್ಬೇಕಣ. ಸಾರಿ ಹೋಗು ಬರೋಣ. ನಾ ಸ್ಟೈಲ್ ಆಗಿ ನಿಂತ್ಕೊಳ್ಳೋಣ. ಚೇರ್ ಕೈ ಹಾಕೊಂಡೆ. ಹಾ, ಹಾಕಬೇಕಂತಪ್ಪ. ಒಂದು ಫೋಟೋ ಅಕ್ಕ ಇಲ್ಲಿ ನೋಡಕ್ಕ, ಅಲ್ಲಿ ನೋಡ್ರಿ ಕ್ಯಾಮ್ರಾ. ಹಂಗೆ ರೀ. ಕರೆಕ್ಟ್ ಆಗೈತೆ, ಸುಮ್ಮನಿರು. ತೆಗಿತೀನಿ ಬಿಡಿ. ಚೂರು ಬಿಸಿ ಇದ್ದೀನಿ. ಹೌದಾ? ಜಾಣು ಬಾಯ್ ಬಿಟ್ಟಿರೋದು ನೋಡಿ ನಂಗೆ ಎಷ್ಟು ಕ್ಯೂಟ್ ಅನ್ನಿಸ್ತು ಗೊತ್ತಾ ಇದೊಂದು ಫೋಟೋ. ಹೊಡೀರಿ ಚಪ್ಪಾಳೆ. ಏನ್ ಚೆನ್ನಾಗಿ ಮಾಡ್ತಾ ಇದೀಯ ಗಣ್ಣು. ಅಕ್ಕ ಇಲ್ಲಿ ನೋಡಿ, ಮುಂದೆ ನೋಡಿ, ಮುಂದೆ ನೋಡಿ. ಹಾ, ಅಕ್ಕನ್ ತುಂಬಾ ಖುಷಿ ಆಯ್ತು. ನಿಂಗೆ ಫಸ್ಟ್ ಇಸ್ತಿಲ್ಲ. ನಿಂಗೆ ಫಸ್ಟ್ ಇಸ್ತು. ನಿಂಗೆ ಏನ್ ಬೇಕು ತಗೋ. ಜಾಣೋ ತಿನ್ನಂಗಿಲ್ಲ, ಬಾಯ್ ಕಡೆ. ತಂಗಿ ಬರ್ತಾನೆ, ತಮ್ಮ ಬರ್ತಾನೆ. ಅದನ್ನೇ ಇದು ಮಾಡ್ತಾ ಅಂತ ತಡೀರಿ. ಪಕ್ಕ ಈ ಕಡೆ ತೋರಿಸಿ ಅವ್ನು ಹಿಡ್ಕೊಂಡಿರೋದ್ನ. ಎಲ್ಲ ಹೇಳಿದೀನಿ. ನೀನ್ ತೋರ್ಸ್ಬೇಕಲ್ಲ, ಅವ್ರಿಗೆ ಗೊತ್ತಾಗಬೇಕಲ್ಲ. ಅವ್ನ್ ಬಾಕಿ ಇಡ್ಬೇಕು ಅಂತ. ಈಗ ಹುಡ್ಗಿನೂ ಹಿಡ್ಕೊಂಬಿಟ್ಟ. ಫಸ್ಟ್ ಅದು ಇಟ್ಕೋತಾರ ಅದು. ಹುಡುಗಿ ಬಂದ್ರೆ ನೀನ್ ಕೊಡ್ತೀನಿ, ಹುಡುಗ ಬಂದ್ರೆ ನಾನೇ ಮಡಿಕತ್ತೀನಿ. ಇವತ್ತೇ ಅವ್ಳು ಬೇಡ, ಅವ್ಳು ಸರಿ ಇಲ್ಲ ಕಣೋ. ಚಿಕ್ಕವಳು ಆಗ್ತಾಳೆ. ನೀನ್ ಕೊಡ್ತೀನಿ. ಆಗುತ್ತಲ್ಲ. ಮತ್ತೆ ಆಗುತ್ತೆ. ಕೇಕ್ ತಿನ್ಸಪ್ಪ. ಮುಂದೆ ಆದ್ರೂ ಓಕೆ. ಕಂಗ್ರಾಚುಲೇಷನ್ಸ್ ಬ್ರದರ್. ಓಕೆ, ಧನ್ಯವಾದಗಳು ಬ್ರದರ್. ವೋಟ್ ಫಾರ್ ನಿಮ್ಮ ಮತ ಯಾರಿಗೆ? ಅದೇ ಎತ್ಕೋಬೋದ ನಾವು? ಹಾ, ಎತ್ಕೊಂಡು ತೋರಿಸಿ. ಬಾಯ್ಲಿ. ಹಾ, ಓಕೆ. ಹಂಗೆ ಇಲ್ಲಿ ಕೆಳಗಡೆ ಪಿಂಕ್ ಕಲರ್ ಶೂ ಬಿದ್ದು ತಗೊಳ್ಳೋಣ. ಬಾಯ್. ಪಾಪ ಆಟ ಆಡ್ತಾರೆ. ಇಲ್ಲಿ ನನ್ನ ಮಗನ್ಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಇವನು ಎಲ್ಲಾರು ಬಾಯ್ ಬಾಯ್ ಅನ್ಕೊಂಡ್ ಕೂತವ್ರೆ. ಅಲ್ಲಲ್ಲ, ನಿಮಗೆ ನೋಡ್ದೆ ಹೆಂಗ್ ಅನ್ಸ್ತಾ ಇದೆ? ಕನ್ಸೆ ಬಂದೈತೆ ಅಂದ್ರೆ ಬಾಯಿ ಅಂತ. ಬಾಯ್ ಅಂತ ಕನ್ಸು. ನಿಜವಾಗ್ಲು ನಿಜವಾಗ್ಲೂ. ಅಯ್ಯೋ ಅವ್ರ ಏನ್ ಗೊತ್ತಾ, ಎಲ್ಲ ಸುಮ್ನಿರಿ, ಅವೆಲ್ಲ ಏನ್ ಪ್ರಮೇಯ. ಗೊತ್ತಾ, ಅವ ಅವಾಗಲೇ ಇಲ್ಲ ಹೆಣ್ಮಗನೇ ಆಗ್ಲಿ ಅಂತ. ನಾನೇ ಆಸೆ ಪಟ್ಟಿದ್ದಷ್ಟೇ ಗಂಡ್ಮಗಿಗೆ. ಒಂದು ನಾನು ಹೆಣ್ಮಗು ಹೆಂಡತಿಗೋಸ್ಕರ. ಯಾವ್ದಾದ್ರು ಗಂಡ್ ಮಗುನೇ ಆಗದ್ ಬಾರ, ನನ್ಗೂ ಕನ್ಸಲ್ಲಿ ಬರೇ ಮೈ ಆಲ್ರೆಡಿ ಮಗ ಆಗಿ ಮಾತಾಡ್ತಿರೋದೆಲ್ಲ ಕನ್ಸ್ ಬಂದ್ಬಿಟ್ಟೈತೆ. ಮಗಳು ನಿಮ್ಮ ಮಾವನಿಗೆ ನೀವ್ ಒಂದ್ಸಲ ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ನನ್ಗೇನಿಲ್ಲ, ನನಗೆ ಹೆಣ್ಮಗನೇ ಆಗ್ಲಿ ಅಂತ. ಅವ್ರಿಗೆ ಹೆಣ್ಮಗು ಇಷ್ಟ ಆಯ್ತು. ಯಾರ ಹತ್ರ ಹೋಗ್ಯಾ? ಯಾರ ಹತ್ರ ಹೋಗ್ಯಾ? ಅಕಸ್ಮಾತ್ ಸುಮ್ಮನೆ ಇರ್ಸಕ್ಕ. ಸಾರಿ ಸರ್ ಮಾಡ್ತಾ ಹೋಗ್ತಾರೆ. ಯಾರು ತಿನ್ಸ್ತೀವಿ ಇಲ್ಲಿ ಇವಾಗ ಬಂದವ್ರಿಗೆ. ದಪ್ಪ ಪೀಸ್ ಹಾಕಿ, ಹಾಕಿ ಅವ್ರಿಗೆ ದೊಡ್ಡ ಪೀಸು. ಎಲ್ಲಿ ಕೇಕು? ಲೆಗ್ ಪೀಸ್ ಹಾಕಿ ಒಂದು. ಹುಡುಗನ್ ಕಡೆಯಲ್ಲ ಸೊ ಅವ್ರಿಗೆ ಇದು ಬೇಡ, ಇದನ್ನ ಯಾರು ಹಾಳು ಮಾಡ್ಬೇಡಿ ಅಂತ. ಪಾಪು ಬರೋವರೆಗೂ ಇರ್ಲಿ. ಇರುತ್ತಾ? ಯಾವ ಪಾಪ ಬರೋ? ಇನ್ನು 23 ದಿನ ಬಾಕಿ ಅಕ್ಕ ಕ್ರೀಮ್ ಬೇಡ. ಅವ್ರೇನ್ ಗೊತ್ತಾ, ಫಸ್ಟ್ ಯಾವ್ದ್ರಿಂದ ಹುಳ ಬರುತ್ತೆ ಅಂತ ನೋಡ್ಬೇಕು ಅವರು. ನನ್ನ ಡ್ಯಾಡಿಗೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ ಯಾವ್ದಾಗುತ್ತೆ ಅಂತ. ಕ್ರೀಮ್ ಅಲ್ಲ ಅನ್ಸುತ್ತೆ. ವೇಟ್ ವೇಟ್, ನಾನು ಕಟ್ ಮಾಡ್ಕೊಡ್ತೀನಿ. ಅದೇ ಹೇಳಿದ್ನಲ್ಲ, ಫಸ್ಟ್ ಯಾವ್ದ್ರಿಂದ ಹುಳ ಬರುತ್ತೆ ಅಂತ ನೋಡ್ತಾರ. ಅಮ್ಮ ಪ್ಲೀಸ್ ಬೇಡ ನೋಡಿ ಇಲ್ಲಿ. ಅಪ್ಪ ನಂಗೆ ಕಾಲ್ ನೋವು ಮಾಡ್ಕೊಂತ. ಕೆಳಗಡೆ ಬಿದ್ದೋಯ್ತು ಅರ್ಧ. ತಿನ್ನಿಸ್ತೀನಿ ಮತ್ತೆ ಮತ್ತೆ ತಿನ್ಸ್ತಾರೆ. ಇಲ್ಲ ನಾನು ಇನ್ವೈಟ್ ಬರ್ತೀನಿ ಕೂತಿರ್ಲಾ? ಅಕ್ಕ ಅವ್ರಿಗೇನ್ ಕೆತ್ತಿ ತಿನ್ಸ್ತ್ರಿ? ಹಾ, ಅವ್ರಿಗೆ ಜಾಸ್ತಿ ಹೈಟ್ ಇದಾರೆ, ಅವ್ರು ಎಷ್ಟು ಉದ್ದ ಇದಾರೆ ಅಂತ ಯಾರು? ಪಾಪ ಮಗ ಎತ್ಕೊಂಡವ್ರೆ ಮಗಕಾಲ. ಇದು ಅವ್ನು ತಿನ್ಸಕ್ಕಾಗಲ್ವಲ್ಲ, ಅದಕ್ಕೆ ಇದು ನಿಂದು ನಿನ್ ಪಾಲು. ಗಂಡ್ ಮಗ ಗಂಡ್ ಮಗ ಅಯ್ಯೋ ದಿದ್ದಾನ. ನೀನು ಊಟ ಹೇಳ್ಕಪ್ಪ. ಬಾಯ್. ನನ್ಗೆ ಹೆಣ್ಮಗ ಆದ್ರೆ ನನ್ನ ಮಗಂಗ್ ಆಯ್ತದೆ, ಗಂಡ್ ಮಗ ಆದ್ರೆ ನನ್ನ ಮಗನ್ ಜೊತೆ ಆಟ ಆಡಕ್ ಆಯ್ತದೆ. ಯಾವ್ದಾದ್ರು ಸರಿ. ಬಾಯ್. ನನ್ ಮಗ ನೋಡಪ್ಪ, ಗಂಡ್ ಮಗನೇ ಇರ್ತದೆ, ಅದೇ ಆಟ ಆಡಕ್ ಬೇಕಂತೆ. ಅವ್ನಿಗೆ ಏನ್ ಇಷ್ಟ ಅದೇ. ಜಾನು ಗರ್ಲ್ ಇಟ್ಕೋಬೇಕು ಮಗ್ನೆ ನೀವು. ಹಿಂಗ್ ತೋರ್ಸಪ್ಪ ಹಿಂಗೆ, ಹಿಂಗ್ ತೋರ್ಸಪ್ಪ ಹಿಂಗೆ.
ಏನು ಗೊತ್ತಾ, ಸ್ವೀಟ್ ಯಾರಾದರೂ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಅಂದರೆ ಅದು ಅಪ್ಪು ಮತ್ತು ಅರ್ಪಿತ್ ಅವರಿಬ್ರು. ಅವರಿಬ್ರಿಗೂ ಅದು ಎಷ್ಟು ಇಷ್ಟ ಸ್ವೀಟ್ ಅಂದರೆ ದಿನ ಪೂರ್ತಿ ಸ್ವೀಟೇ ತಿನ್ಕೊಂಡಿರಿ ಅಂದರೂ ಕೂಡ ತಿನ್ಕೊಂಡಿದ್ದು ಬಿಡ್ತಾರೆ. ಆದರೆ ಅರ್ಪಿತ್ ಅವ್ರಿಗೆ ಇವಾಗ ಸ್ವೀಟ್ ಅಷ್ಟಾಗಿ ತಿನ್ಲಿಕ್ಕೆ ಇಷ್ಟ ಆಗ್ತಾ ಇಲ್ವಂತೆ, ಬೇಡ ಅಂತ ಅನ್ನಿಸ್ತದೆ ಅಂತ ಹೇಳ್ತಾಯಿದ್ರು. ಮಾಮೂಲಿ ಟೈಮಲ್ಲೆಲ್ಲ ಅವ್ರಿಗೂ ತುಂಬಾ ಇಷ್ಟ ಸ್ವೀಟು. ಹಂಗೆ ಸ್ವಲ್ಪ ಕೇಕ್ನ ಜಾಸ್ತಿ ಕೊಡ್ತಿದ್ದಾರೆ, ನಿಮಗಿಷ್ಟ ಅಲ್ವಾ ಚೆನ್ನಾಗಿ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನಿವತ್ತು ನಮ್ಮ ಮನೇಲಿ ಎಲ್ಲರೂ ಓಟ್ ಕೂಡ ಬಾಯ್ ಬೇಬಿ ಅಂತಲೇ ಇದ್ದಿದ್ದು. ಏನು ಗೊತ್ತಾ, ಅವ್ರನ್ನ ನೋಡಿದ್ರೆ ನಮಗೆಲ್ಲರಿಗೂ ಹಂಗೆ ಅನಿಸ್ತಾ ಇದೆ. ಇವಾಗ ಒಬ್ರು ನೋಡಿದ ತಕ್ಷಣ ಅನ್ಸುತ್ತಲ್ವಾ, ಇವ್ರಿಗೆ ಬಾಯ್ ಆಗ್ಬೋದು, ಇವ್ರಿಗೆ ಗರ್ಲ್ ಆಗ್ಬೋದು ಅಂತ. ನಮಗೆ ಬಾಯ್ ಆಗ್ಬೋದೇನೋ ಅನ್ನೋದೊಂದು ಫೀಲ್ ಆಯಿತಾ, ಅವ್ರು ನೋಡಿದ ತಕ್ಷಣ ಹಂಗೆ ಅನಿಸ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಬಾಯ್ ಬೇಬಿಗೆ ಓಟ್ ಮಾಡ್ತಾ ಇದ್ದಾರೆ. ನಿಮಗೆ ಅವ್ರನ್ನ ನೋಡಿದ್ರೆ ಯಾವ ಬೇಬಿ ಬರ್ಬೋದು ಅಂತ ಅನ್ನಿಸ್ತಾ ಇದೆ, ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹೆಣ್ಮಗು ಬಂದ್ರೂ ಖುಷಿನೇ, ಗಂಡು ಮಗು ಬಂದ್ರೂ ಖುಷಿನೇ. ಒಟ್ಟಿನಲ್ಲಿ ಆರೋಗ್ಯವಾಗಿರೋ ಮಗು ಬರಲಿ ಅಂತ ಹೇಳ್ಬಿಟ್ಟು ನಾವು ಬ್ಲೆಸ್ ಮಾಡಬೇಕು ಅಷ್ಟೇ. ಇದೆಲ್ಲ ಏನು ಗೊತ್ತಾ, ಒಂದು ಮೆಮೊರಿ, ಏನೋ ಒಂಥರ ಖುಷಿ, ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಈ ಟೈಮ್ನ ನಾವು ಮತ್ತೆ ರೀಕ್ರಿಯೇಟ್ ಮಾಡಲಿಕ್ಕಾಗಲ್ಲ ಅಲ್ವಾ. ಹಾಗಾಗಿ ಇದೆಲ್ಲ ಒಂದು ನೆನಪಿಗೆ ಅಂತೇಳಿ ಮಾಡ್ತೀವಿ ಅಷ್ಟೇ. ಇನ್ನು ನಾನ್ ವೆಜ್ ಎಲ್ಲ ಮಾಡಿದ್ವಲ್ವ, ನಾನ್ ವೆಜ್ ಎಲ್ಲ ತಿಂದಮೇಲೆ ಕುಂಕುಮ ಎಲ್ಲ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಮೊದಲು ಕುಂಕುಮನೆಲ್ಲ ಕೊಟ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಕುಂಕುಮ ಎಲ್ಲ ಕೊಟ್ಬಿಟ್ವಿ. ನಾನು ಬಳೆದು ಸೈಜು ಗೆಸ್ ಮೇಲೆ ತೊಗೊಂಡು ಬಂದಿದ್ದು ಆಯಿತಾ. ಹಾಗಾಗಿ ಅದಾಗುತ್ತೋ ಆಗಲ್ವೋ ಅಂತೇಳಿ ಗೊತ್ತಿರಲಿಲ್ಲ. ಆಮೇಲೆ ಅರ್ಪಿತ್ ಅವ್ರಿಗೆ ಅದು ಸರಿಗಾಯಿತು, ನಾನೇ ಹಾಕ್ಕೊತೀನಿ, ಸ್ವಲ್ಪ ಕೈ ಊದಿದೆಯಲ್ಲ ಹಂಗಾಗಿ ಹೊಡೆದ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅವರೇ ಹಾಕ್ಕೊಂಡ್ರು. ಅದಾದಮೇಲೆ ಸ್ವಲ್ಪ ಹೊತ್ತು ಮಾತುಕತೆ ಮಾಡಿಕೊಂಡು ಇನ್ನು ಕೃಷ್ಣಣ್ಣ ಅವರೇ ಕಬಾಬ್ ಕರಿತಿದ್ದಾರೆ, ಅವ್ರಿಗೆ ಕರೆದ್ಬಿಡಿ ಅಂತ ಹೇಳಿದ್ವಿ, ಅವರೇ ಕರಿತಾ ಇದ್ದಾರೆ. ಇನ್ನೆಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಇವತ್ತಿನ ದಿನ ಈ ಥರ ಇತ್ತು. ಎಲ್ರಿಗೂ ಒಟ್ಟಿಗೆ ಸೇರಿದಾಗ ಸ್ವಲ್ಪ ನಗು ತಮಾಷೆ ಎಲ್ಲ ಜಾಸ್ತಿನೇ ಇರುತ್ತೆ. ಅವತ್ತಿನ ದಿನವೇ ಖುಷಿಯಾಗಿರುತ್ತೆ. ಇನ್ನು ನೀವು ಕೂಡ ಅರ್ಪಿತ್ ಅವ್ರಿಗೆ ಆಶೀರ್ವಾದ ಮಾಡಿ, ಹೆಣ್ಣು ಪಾಪನಾದರೂ ಬರಲಿ ಗಂಡು ಪಾಪನಾದರೂ ಬರಲಿ, ಆರೋಗ್ಯವಾಗಿರೋ ಮಗು ಬರಲಿ ಅಂತ ಹೇಳಿ, ಹಾಗೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಡೆಲಿವರಿ ಆಗಲಿ ಅಂತ. ಇನ್ನು ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.